ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಭವ್ಯ. ಓಕೆ. ನಮ್ದು ಪ್ರಾಪರ್ ಬಂದು ಬಳ್ಳಾರಿ. ಓಕೆ. ಒಳ್ಳೆಯದಿಂದ. ನಮ್ದು ಪ್ರಾಪರ್ ಬಳ್ಳಾರಿ. ಓಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಬಿಸ್ನೆಸ್? ಈ ಬಿಸ್ನೆಸ್ ಮಾಡೋಕ್ಕೂ 40 ಇಯರ್ಸ್ ಆಯ್ತು. ಓಕೆ. ಇಲ್ಲಿ ITI ಗ್ರೌಂಡ್ ಅಲ್ಲಿ ಬಂದು ಇದು 3ನೇ ವರ್ಷ ಆಗ್ತಿರೋದು. ಓಕೆ. ಲಾಸ್ಟ್ ಓಕೆ. ಲಾಸ್ಟ್ ಇಯರ್ ಹೆಂಗಿತ್ತು ಈ ಇಯರ್ ಅಂತ? ಲಾಸ್ಟ್ ಇಯರ್ ಚೆನ್ನಾಗಾಗಿದೆ. ಓಕೆ. ಇಯರ್ನು ಚೆನ್ನಾಗಾಗುತ್ತೆ ಅನ್ಕೊಂತಿದೀವಿ. ಓಕೆ. ಸೊ ಎಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿರಾ ನೀವು ಇದನ್ನೆಲ್ಲ? ಇದು ಎಲ್ಲ ಶಿವಕಾಶಿ, ಹೊಸೂರು, ಅಲ್ಲಿಂದ? ಅಲ್ಲಿಂದ ಪರ್ಚೇಸ್ ಮಾಡ್ತೀವಿ ಎಲ್ಲಾನು. ತಮ್ಮಲ್ಲಿ ಏನೇನು ಆಫರ್ಸ್ ಇದೆ ಇವಾಗ? ಇದು ನಾವು KG ಬಂದು 699 ಇಟ್ಟಿದೀವಿ. ಓಕೆ. ಇಲ್ಲಿ ಎಲ್ಲ ಫ್ಯಾನ್ಸಿ ವೆರೈಟೀಸ್ ಫ್ಯಾನ್ಸಿ ಗಿಫ್ಟ್ ಬಾಕ್ಸಸ್ ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರು ಐಟಮ್ಸ್ ಎಲ್ಲ ಸಿಗುತ್ತದೆ. ಚಿಕ್ಕ ಮಕ್ಕಳಲ್ಲಿ ಮತ್ತೆ ಫ್ಯಾನ್ಸಿ, ದೊಡ್ಡವರು ಇಲ್ಲಿ ಎಲ್ಲ ಫ್ಯಾನ್ಸಿ ಐಟಮ್ಸ್ ಬಹಳ ಸಿಗುತ್ತದೆ. ನಿಮ್ಮಲ್ಲಿ ಏನೋ ಫ್ಯಾಮಿಲಿ ಪ್ಯಾಕ್ ತರ ಏನೋ ಒಂದಿದೆ ಅಂತ? ಫ್ಯಾಮಿಲಿ ಪ್ಯಾಕ್ ಬಂದು ಇದು ಪವನ್ ಕಲ್ಯಾಣ್ ಅಂತ ಇದು ಐಟಮ್ಸ್. ಇದು ಪವನ್ ಕಲ್ಯಾಣ್ ಅಂತ ಗಿಫ್ಟ್ ಬಾಕ್ಸ್. ಇದರಲ್ಲಿ ಬಂದು ನಿಮ್ಗೆ 70 ಐಟಮ್ಸ್ ಇದೆ. 70 ಐಟಮ್ಸ್ ಬರುತ್ತದೆ. ಎಲ್ಲ ಚಿಕ್ಕ ಮಕ್ಕಳಿಂದ ಫ್ಯಾನ್ಸಿ ಐಟಮ್ಸ್ ಇಂದ ದೊಡ್ಡವ್ರದ್ದು ಎಲ್ಲ ಬರುತ್ತದೆ ಬಾಕ್ಸ್ ಅಲ್ಲಿ. ಇನ್ನ ನಿಮ್ಗೆ ಸ್ಟಾರ್ಟಿಂಗ್ 30 ಐಟಮ್ಸ್ ಇಂದ ಸಿಗುತ್ತವೆ ನಮ್ಮ ಹತ್ರ. ಫ್ಯಾನ್ಸಿ ಅಂದ್ರೆ ಬಹಳ ಫ್ಯಾನ್ಸಿ ಬಂದಿದೆ ಈ ವರ್ಷ ನಿಮ್ಗೆ. ಏನೇನು ವೆರೈಟೀಸ್ ಬಂದಿದೆ ಈ ಸರಿ? ಈ ವರ್ಷ ಬಂದು ಇದು ಒಂದು ಸ್ಪಿನ್ನರ್ ಅಂತ, ಓಕೆ. ಇದು ಒಂದು ಬ್ಯಾಟ್, ಇದು ಒಂದು ಗಿಟಾರ್, ಅದು ಲಯನ್, ಇದು ಒಂದು ಕಾರ್ಟೂನ್ ಟೈಪ್ಸ್, ಓಕೆ. ಇದು ಒಂದು ಈ ತರ ಎಲ್ಲ ಬಹಳ ವೆರೈಟೀಸ್ ಇದೆ. ಡಿಫ್ರೆಂಟ್ ವೆರೈಟೀಸ್ ಇದೆ ಈ ವರ್ಷ. ವರ್ಷಕ್ಕಿಂತ ಈ ಸತಿ ಇನ್ನೂ ತುಂಬಾ ಹೋದ ಡಿಫರೆಂಟ್ ವರ್ಷಕ್ಕಿಂತ ಈ ವರ್ಷ ಇನ್ನ ವೆರೈಟೀಸ್ ಬಂದಿದೆ. ಓಕೆ. ಇದು ಒಂದು, ಓಕೆ. ಇದು ನೋಡಕ್ಕೆ ಜ್ಯೂಸ್ ತರ ಇರುತ್ತೆ, ಆದ್ರೆ ಇದೊಂಥರ ನೋಡಕ್ಕೆ ಇದೂನು ಫ್ಲವರ್ ಪಾಟ್ ತರ ಬರುತ್ತೆ. ಬಹಳ ವೆರೈಟೀಸ್ ಇದೆ ಈ ವರ್ಷ ನಿಮ್ಗೆ. ಹೋದ ವರ್ಷಕ್ಕಿಂತ ಅಪ್ಡೇಟ್ ಇನ್ನ ಬಹಳ ವೆರೈಟೀಸ್ ಇದೆ ನಿಮ್ಗೆ. ಶಾರ್ಟ್ಸ್ ಅಲ್ಲಿ ಎಲ್ಲ ಬಹಳ ವೆರೈಟೀಸ್ ಬಂದಿದೆ ಈ ವರ್ಷ ನಿಮ್ಗೆ. ಓಕೆ. ಸೊ ನಾವು ಇಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ನಾವು ಎಲ್ಲಿಗೆ ಬರೋದು? ಇದರ ಅಡ್ರೆಸ್, ಲೊಕೇಶನ್ ಹೇಳಿ. ಲೊಕೇಶನ್ ರೇಡಿಯೋ ಪಾರ್ಕ್ ITI ಗ್ರೌಂಡ್, ರೇಡಿಯೋ ಪಾರ್ಕ್ ITI ಗ್ರೌಂಡ್, ಸ್ಟಾಲ್ ನಂಬರ್ 1, ಸ್ಟಾಲ್ ನಂಬರ್ 1, ಶ್ರೀ ಗುರಪ್ಪ ಸ್ವಾಮಿ ಕ್ರ್ಯಾಕರ್ಸ್. ಓಕೆ. ನಮ್ಮ ಆಡಿಯನ್ಸ್ ನಿಮ್ಮ ಹತ್ರ ಬಂದ್ರೆ ಏನು ಡಿಸ್ಕೌಂಟ್ ಕೊಡ್ತೀರಾ ಅವ್ರಿಗೆ? ಡಿಸ್ಕೌಂಟ್ ನಿಮ್ಗೆ ನಾರ್ಮಲ್ ಪ್ರೈಸ್ ಬೇಕಾದ್ರೂ ಹಾಕ್ತಿವಿ, ಇಲ್ಲಾಂದ್ರೆ KG ಲೆಕ್ಕ ಬೇಕಾದ್ರೂ ತೂಕ ಮಾಡ್ತೀವಿ. ಅದನ್ನು ಇದೆ ಇದನ್ನು ಇದೆ. ನಿಮ್ಗೆ ಯಾವ ತರ ಬೇಕಾದ್ರೆ ಆ ತರ ತಗೋಬಹುದು ನೀವೆಲ್ಲ. ತಮ್ಮ ಹೆಸರು? ಮಣಿಕಂಠ ಅಂತ ಸರ್. ತಾವು ಎಲ್ಲಿಂದ? ಸರ್ ಬಳ್ಳಾರಿ ಲೋಕಲ್. ಬಳ್ಳಾರಿ. ಸರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾವು ಅಪ್ಪರು ಮಾಡ್ತಾ ಇದ್ರು, ನಾವು ಹಂಗೆ ಮಾಡ್ಕೊಂಡು ಬಂದಿದ್ದೀವಿ. ಮೆಟೀರಿಯಲ್ ಎಲ್ಲಿಂದ? ಡೈರೆಕ್ಟ್ ಶಿವಕಾಶಿಯಿಂದನೇ ಬರುತ್ತೆ ಸರ್. ಶಿವಕಾಶಿ. ಅಲ್ಲೊಂದು ದಿನ ಬೇರೆ ಕಡೆ ಇಲ್ಲ, ಶಿವಕಾಶಿಯಿಂದನೇ ಬರುತ್ತೆ ನಮಗೆಲ್ಲ. ಸೊ ಲಾಸ್ಟ್ ಟೈಮ್ ಇರೋ ಪಟಾಕಿಗೂ ಈ ಟೈಮ್ ಅಲ್ಲಿ ಬಂದಿರೋ ಪಟಾಕಿಗಳು ಏನು ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗ್ತದೆ? ಆಲ್ಮೋಸ್ಟ್ ಲೇಡೀಸ್ ಜಾಸ್ತಿ ಫ್ಲವರ್ ಪಾಟ್ಸು, ಗ್ರೌಂಡ್ ಚೆಕರ್ಸ್ ಸ್ವಲ್ಪ ಡಿಫ್ರೆಂಟ್ ಬರ್ತಾ ಇರುತ್ತೆ. ಸೊ ತಮ್ಮಲ್ಲಿ ಏನೇನು ಆಫರ್ಸ್ ಇದೆ? ನಮ್ಮಲ್ಲಿ ಪರ್ KG ಬಂದು 666 ಇಟ್ಟಿದ್ದೀವಿ ಸರ್. 660 rupees ಪರ್ KG. ಸೊ ಅದು ಮಿನಿಮಮ್ ಎಷ್ಟು ತಗೋಬೇಕು KG ಲೆಕ್ಕ? ಸರ್ 2 kg ಮಿನಿಮಮ್ ಸರ್. 2 kg ಮಿನಿಮಮ್. ಸೊ ಮತ್ತೆ ಬೇರೆ ಐಟಮ್ಸ್ ಅಂದ್ರೆ ಏನೇನು ಸ್ಪೆಷಲ್ ಇರುತ್ತೆ ಸರ್? ಫ್ಲವರ್ ಪಾಟ್ಸ್ ಅಲ್ಲಿ ಭಾಳ ಇದೆ. ಯಾವಾಗೂ ಫ್ಲವರ್ ಪಾಟ್ಸ್ ಅಲ್ಲೇ ಜಾಸ್ತಿ ಬರೋದು. ಇವಾಗ ಸ್ಪಾರ್ಕಲ್ಸ್ ಸ್ವಲ್ಪ ಬಂದಿದೆ. ಸೊ ಇದು ಆಲ್ ಇನ್ ಒನ್ ಅಂತೇಳಿ ಒಂದು ಬಾಕ್ಸ್ ಟೈಪ್ ಬರುತ್ತಲ್ಲ, ಫ್ಯಾಮಿಲಿ ಬಾಕ್ಸ್. ಅದು ಒಂದ್ಸತಿ ತೋರಿಸ್ತೀರಾ? ಹೇಳಿ. ಇದು 50 ಐಟಮ್ಸ್ ಸರ್. ಇದು 50 ಐಟಮ್ಸ್. ಹಾಂ ಸರ್. ಓಕೆ. ಸೊ ಇದರಲ್ಲಿ ಏನೇನು ಐಟಮ್ಸ್? ಸರ್ ಆಲ್ ಐಟಮ್ಸ್ ಇರುತ್ತೆ. ಚಿಲ್ಡ್ರನ್ಸ್ ಇರುತ್ತೆ, ದೊಡ್ಡವ್ರದ್ದು ಇರುತ್ತೆ, ಎಲ್ಲರದು ಮಿಕ್ಸ್ ಇರುತ್ತೆ. ಅವರು ಇವ್ರಿಗೆ ಅಂತಂದ್ರೆ ಬಡ್ಜೆಟ್ ಕಡಿಮೆಯಲ್ಲಿ ಎಲ್ಲ ಒಂದೇ ಬಾಕ್ಸ್ ಅಲ್ಲಿ ಬರುತ್ತೆ ಅಂತೇಳಿ ತಗೊಳ್ಳಿ. ಇದು ಬಾಕ್ಸ್ ಬಂದು 1000 rupees ಸರ್. 1000 rupees ಬಾಕ್ಸ್. ಸೊ ಇದರಲ್ಲಿ 50 ಐಟಮ್ಸ್. ಓಕೆ. ಏನಾದರೂ ಜಾಸ್ತಿ ತಗೊಂಡ್ರೆ ಏನಾದರೂ ಆಫರ್ಸ್ ಏನಾದ್ರು ಇದೆಯಾ? ಒಂದು ಅಬೌವ್ 5 kg ಆ ಥರ ಏನಾದ್ರು ತಗೊಂಡ್ರೆ?
ಈ ಬಾಕ್ಸ್ ಅಲ್ಲಿ ಸರ್, ಅಲ್ಲ ಬೇರೆ ಈ ಬಾಕ್ಸ್ ಅಲ್ಲಿ ಕೊಡ್ಬೋದು ಸರ್. ಈ ಬಾಕ್ಸ್ ಅಲ್ಲಿ ಜಾಸ್ತಿ ಬರುತ್ತೆ, ಬಾಕ್ಸ್ ಲೂಸ್ ಅದು ಬೇರೆ ಆಗುತ್ತೆ. ಸೊ ನಾವು ಇಲ್ಲಿ ತಗೋಬೇಕಂದ್ರೆ ಎಲ್ಲಿಗೆ ಬರಬೇಕು ಸರ್? ಬರೀ ಸರ್ ಮೇಘಾ ಶಿವಾನಿ ಕ್ರ್ಯಾಕರ್ಸ್ಗೆ, ITI ಗ್ರೌಂಡ್, ಓಕೆ. ಸ್ಟಾಲ್ ನಂಬರ್ 2. ಶ್ರೀನಿವಾಸ್ ಅಂತ ಹೇಳಿ. ಎಲ್ಲಿಂದ ಸರ್ ತಾವು? ಇಲ್ಲಿ ಬಳ್ಳಾರಿಯಿಂದ? ಬಳ್ಳಾರಿ ಲೋಕಲ್ ಸರ್. ಲಾಸ್ಟ್ 35 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತೀವಿ ಹಳೆಯ ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಸರ್. ಐಟಮ್ಸ್ ಎಲ್ಲ ಅವೇ ಸರ್, ಏನೋ ಪ್ಯಾಕಿಂಗ್ ಮಾತ್ರ ಚೇಂಜಸ್ ಇರ್ತವೆ. ಹೊಸತನ ಅನ್ನೋದು ಇಲ್ಲ ಸರ್, ಹೊಸತನ ಅನ್ನೋದು ಏನಿಲ್ಲ, ಪ್ಯಾಕಿಂಗ್ ಚೇಂಜಸ್ ಇರ್ತವೆ. ಕಂಪ್ನಿಗಳು ಡಿಫ್ರೆಂಟ್ ಬರ್ತವೆ. ಅಂದ್ರೆ ಅಲ್ಲ ಲಾಸ್ಟ್ ಟೈಮ್ ಕಿನ ಐಟಮ್ಸ್ ಏನಾದ್ರು ಹೊಸ ಐಟಮ್ಸ್ ಬಂದಿರೋದಾಗ್ಲಿ? ಕೆಲವು ಶಾರ್ಟ್ಸ್ನಲ್ಲಿ ಇದಾವೆ ಸರ್, ಶಾರ್ಟ್ಸ್ನಲ್ಲಿ ಇದಾವೆ. ಚಿಕ್ಕ ಮಕ್ಕಳು ಇದರಲ್ಲಿ ಹೊಸ ಈ ಪಾಪ್ ಅಂತೇಳಿ ಅದು ಹಳೇದೇ ಸರ್. ಅದೇ ಹೊಸ ಹಳೆ ಮಾಲು ಹೊಸ ಇದು ಅಂತಾರಲ್ಲ, ಪ್ಯಾಕಿಂಗ್ ಅಲ್ಲ ನಾನು ಹೇಳೋದು. ಇವರು ಡಿಫ್ರೆಂಟ್ ಶೇಪ್ನಲ್ಲಿ ಮಾಡ್ತಾರೆ, ಅದು ಹೊಸತನ ಕಾಣುತ್ತೆ ಅಷ್ಟೇ. ಹಳೆ ನಾವು 30 ವರ್ಷದಿಂದ ಏನಿದೆ ಐಟಮ್ಸ್ ಅದೇ ಐಟಮ್ಸ್, ಪ್ಯಾಕಿಂಗ್ ಡಿಫ್ರೆಂಟ್ ಆಗಿ ಬರುತ್ತೆ. ಅವರು ಮಾರ್ಕೆಟಿಂಗ್ ಪ್ಲಾನಿಂಗ್ ಇರುತ್ತೆ ಸರ್. ಈಗ ಹೊಸತನದ್ದು ಅಡಿಕ್ಟ್ ಜನ, ಹೊಸತನಕ್ಕೆ ಭಾಳ ಜನ ಅಡಿಕ್ಟ್ ಆಗ್ತಾರೆ ನೋಡ್ರಿ. ನಾವು ಈ ವರ್ಷ 30 ವರ್ಷದಿಂದ MRP ಮೇಲೆ ಒಂದು ರೀಸನಬಲ್ ರೇಟ್ನಲ್ಲೇ ಮಾಡೋದು. ಕೆಲವು ಜನರಿಂದ ನಾವು KG ತೂಕದ ಲೆಕ್ಕಕ್ಕೆ ನಾವು ಇಳಿದ್ಬಿಟ್ಟಿದ್ವಿ. ತೂಕದ ಲೆಕ್ಕಕ್ಕೆ ಕಾಂಪಿಟೇಷನ್ ಅಂತಲ್ಲ ಸರ್. ಈಗ ಅದು ಭಾಳ ಈಸಿ, ಈ ತೂಕ ಅನ್ನೋದು ಭಾಳ ಈಸಿ. ವಿತೌಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದನ್ನು. ಕ್ರ್ಯಾಕರ್ಸ್ಗೆ ಕಡಿಮೆ ರೇಟ್ ಅಲ್ಲ ಸರ್ ಅದು ಹೇಳೋದು. KG ಲೆಕ್ಕ ಆದರೆ ಶ್ರಮ ಕಡಿಮೆ ಇರುತ್ತೆ. ಅದಕ್ಕೆ ಯಾವುದೋ ಒಂದು ಇದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಬಟ್ ನಾವು ಈಗ ಇಷ್ಟು ವರ್ಷ ನಾವು ಮಾಡಿಲ್ಲ, ನಮ್ಗೆ ಇಷ್ಟನೂ ಇಲ್ಲ. ಬಟ್ ಬೈ ಫೋರ್ಸಬಲಿ ವಿ ಹ್ಯಾವ್ ಕೆಪ್ಟ್, ನಾವು ವೇಯಿಂಗ್ ಮಿಷಿನ್ ಇಟ್ಟಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಈಗ ನೋಡ್ರಿ, ಈ ಔಟು ಇದು, ಈ ಔಟ್ ಹಿಂಗಿಟ್ಟಾಗಿನ ಸಿಕ್ಕಾಪಟ್ಟೆ ರೇಟ್ ಬರುತ್ತೆ. 2 kg ಇದೆ. 1 kg ಬಂದು 699 ರೂಪಾಯಿ ಅಂತ. ಕೆಲವು ಜನ 599 ಕೂಡ ಇಟ್ಟಿದ್ದಾರೆ. ಯೂಶಲಿ ನಾವು ಮಾರೋದು ಇದನ್ನ 1100 ಅಂದರೆ ಇದಾಯ್ತು, ಜಾಸ್ತಿ ಆಗುತ್ತೆ. ಅಲ್ಲ, ಕೆಲವೊಂದು ಜಾಸ್ತಿ, ಕೆಲವೊಂದು ವೇಟ್ ಬರ್ತವೆ, ಕೆಲವೊಂದು ಬರಲ್ಲ ಸರ್. ಈಗ ವೇಟ್ ಬರೋವೇ ಇದ್ದಾವೆ, ವೇಟ್ ಇದು ಭಾಳ ಇದೆ ಸರ್. ಈಗ ಇದು ಕೂಡ ವೇಟ್ ಕೇಳ್ತಾರೆ. ಇದು ನೋಡ್ರಿ ಸರ್, 578 ರೂಪಾಯಿ ಇದೆ. ನಾವು 450 ರೂಪಾಯಿ ಕೊಡೋದು ನಾವು. ಪ್ರತಿಯೊಂದು ಹಂಗಿರುತ್ತೆ ಸರ್, ಭಾಳ ಸಿಕ್ಕಾಪಟ್ಟೆ. ಇದು ನೋಡ್ರಿ, ನಾವು ಯೂಸ್ವಲ್ ಆಗಿ 300 ರೂಪಾಯಿ ಮಾಡ್ತೀವಿ. ಕೆಲವೊಂದು ವೇಟ್ ಕಡಿಮೆ ಇರ್ತವೆ, ವೇಟ್ ಜಾಸ್ತಿನೂ ಇರ್ತವೆ. ಏನಂದರೆ ಇದು ಬೆಸ್ಟ್ ಪಬ್ಲಿಕ್. ನಾನು ಏನು ಹೇಳ್ತೀನಿ ಅಂದರೆ ವೇಟಿಂಗ್ ಇದು ಅಂತೂ ಇಲ್ಲ ಸರ್. ಒಂಥರ ಅದು ಒಂದು ಮ್ಯಾನಿಪ್ಯುಲೇಷನ್ ಇದ್ದಂಗೆ. ಈಗ ಜಾಸ್ತಿ ವೇಟ್ ಇರೋದು ಹಾಕ್ತಾರೆ. ಈಗ ತಂತಿ ಬಾಣಗಳು ಇದ್ದಾವೆ, ಅದು ವೇಟ್ ಕೆಲವು ಕಂಪ್ನಿ ಕರೆಕ್ಟ್ ಇರುತ್ತೆ ಸರ್, ಕೆಲವು ಕಂಪ್ನಿ ವೇಟ್ ಜಾಸ್ತಿ ಇರುತ್ತೆ. ಈಗ ವೇಟ್ ನಮಗೇನು ಬೇಕು? ಲಾಭ. ನಾವು ಲಾಭಕ್ಕಲ್ಲ ಸರ್, ಕಸ್ಟಮರು ಎಷ್ಟು ಜನ ಇದು ಆಗ್ತೀವೋ. ನಾವು 30 ವರ್ಷದಿಂದ ಈ ಬಿಸ್ನೆಸ್ ಸಸ್ಟೈನ್ ಆಗಿದ್ದೀವಿ ಅಂದರೆ ಇಟ್ ಈಸ್ ನಾಟ್ ಆಶಾಮಾಷಿ ಕೆಲಸಗಳು ಅಂತಲ್ಲ. ಇವಾಗಿರೋ ಪರಿಸ್ಥಿತಿಗಳಿಗೆ ಭಾಳ ಜನ ಆಗಲೇ ಹೋಗ್ಬಿಟ್ಟಿದ್ದಾರೆ, ಭಾಳ ಜನ ಹೋಗ್ಬಿಟ್ಟಿದ್ದಾರೆ. ಹೊಸೊಬ್ರು ಬರ್ತಿದ್ದಾರೆ, ಹಳುಬ್ರು ಹೋಗಿದ್ದಾರೆ, ಹೊಸೊಬ್ರು ಬರ್ತಿದ್ದಾರೆ. ಸೊ ನೀವು ಗ್ರಾಹಕರಿಗೆ ಏನು ಹೇಳ್ಬೇಕಂತ ಇಷ್ಟಪಡ್ತಿದ್ದೀರಾ ಸರ್? ಒಂದು ರೀಸನಬಲ್ ರೇಟು. ಆಮೇಲೆ ನಾವು ಒಂದೇ ಸತಿ ಈಗ 32 ವರ್ಷದಿಂದ ಮಾಡ್ತಿದ್ವಿ. ದೊಡ್ಡ ಬಿಲ್ಡಿಂಗ್ಗಳು ಏನು ಕಟ್ಟಿಲ್ಲ ಸರ್. ಹುಡುಗರು ಫೀಸ್ಗಳಿಗೆ ನಮ್ಮ ಯಾವುದಾದ್ರೂ ಒಂದು ವರ್ಷಕ್ಕೆ ಊಟಕ್ಕೆ ಬೈಯಿಲ್ಲ, ಹುಡುಗರು ಫೀಸ್ಗಳಿಗೆ ಬೈಯಿಲ್ಲ ಅಷ್ಟೇ ಹೊರ್ತು ಇದರಲ್ಲಿ ಏನೋ ಭಾಳ ದುಡ್ಡು ಇದೆ ಅಂತೇಳಿ ಅಲ್ಲ. ಭಾಳ ಜನ ಈಗ ಒಬ್ರು ಬರ್ತಾರೆ ಕಸ್ಟಮರ್ಸ್, ಹೆಂಗಂದ್ರೆ ಶಿವಕಾಸ್ ನನಗೆಲ್ಲ ಗೊತ್ತು ಅಂತಾರೆ. ನಮ್ಮದು ಭಾಳ ಪ್ರಾಬ್ಲಮ್ಸ್ ಇದ್ದಾವೆ. ಪಬ್ಲಿಕ್ನ ನಾವು ಮ್ಯಾನಿಪ್ಯುಲೇಷನ್ ಮಾಡೋಕ್ಕಾಗಲ್ಲ. ಪಬ್ಲಿಕ್ ನಾಟ್ ಎ ಫೂಲು. ಇಂಟೆಲಿಜೆಂಟ್ ಯಾರಾದರೂ ಇದ್ದಾರಂದರೆ ಪಬ್ಲಿಕ್ಕೇ ಸರ್. ಅಲ್ಲ, ಯಾಕಂದರೆ ನಾವು ಒಂದ್ಸತಿ ಫುಲ್ ಮಾಡ್ಬೋದು ಪಬ್ಲಿಕ್ನ. ಪ್ರತಿ ಒಂದು ಸಲ ಪಬ್ಲಿಕ್ನ ಫುಲ್ ಮಾಡೋದಕ್ಕೆ ಯಾರ ಕೈನಲ್ಲೂ ಆಗಲ್ಲ. ಯಾಕಂದರೆ ಇದು ಎಷ್ಟು ಒಂದು ಪ್ಯಾಷನಿಂದ ಮಾಡ್ತಿದ್ವು ಅಷ್ಟೇ ಸರ್. ನಾವು ಇದರಿಂದ ಭಾಳ ದೊಡ್ಡ ಲಾಭಗಳು ಅಂತಲ್ಲ, ಒಂದು 30 ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀವಿ. ಏನೋ ಒಂಥರ ಈ 5 ದಿನ ನಮಗೊಂಥರ ಖುಷಿ ಅಷ್ಟೆ. ಸ್ಟಾಲ್ ಮಾಡಲಿಕ್ಕೆ ನಾವು 30 ವರ್ಷ ಆಯಿತು. ನಾವು ಅಪ್ಪೋರು ಮಾಡ್ತಿದ್ರು ಮುಂಚೆ, ಇವಾಗ ನಾವು ಮಾಡ್ತಿದ್ದೀವಿ. ನಮ್ಮ ಶಾಪ್ ಹೆಸರು ಸೋಡಾ ಸೀನಾ ಕ್ರ್ಯಾಕರ್ಸ್ ಅಂತೇಳಿ. ನಮ್ಮಲ್ಲಿ ಎಲ್ಲ ಹೊಸ ರಕ ಕ್ರ್ಯಾಕರ್ಸ್ ಬಂದಿದೆ.
ಅದರಲ್ಲಿ ನಮ್ಮ DC ಸಾಹೇಬರು ನಿನ್ನೆ ಸಾಯಂಕಾಲ ನಮಗೆ ಆರ್ಡರ್ ಕೊಟ್ಟಿದ್ದಾರೆ. ಇವತ್ತು ಮುಂಜಾನೆಯಿಂದ ನಾವು ಪಟಾಕಿ ಅಂಗಡಿಯಲ್ಲಿ ಹಚ್ಕೊಂಡಿದ್ದೀವಿ. ITI ಗ್ರೌಂಡಲ್ಲಿ ಬಳ್ಳಾರಿಯಲ್ಲಿ. ತಮ್ಮೆಲ್ಲ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ, ITI ಗ್ರೌಂಡಲ್ಲಿ ಬಂದು ಎಲ್ಲರೂ ಪಟಾಕಿಯನ್ನು ತಗೋಬೇಕಂತೇಳಿ ಕೇಳ್ಕೊಳ್ತಿದ್ದೇನೆ. ಎಲ್ಲ ಪರಿಸರ ಹಾನಿ ಪಟಾಕಿಯನ್ನೇ ಮಾರ್ತಿದ್ದೇವೆ ನಾವು. ಎಲ್ಲರೂ ಬಂದು ತಾವೆಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡಬೇಕು, ನಮ್ಮೆಲ್ಲ ಅಂಗಡಿಯವ್ರ ಪರ್ಚೇಸ್ ಮಾಡ್ಬೇಕಂತ ಕೇಳ್ಕೊತಿದ್ದೇವೆ. ಇದು ಎಲ್ಲಿ ಪಟಾಕಿ ಎಲ್ಲಿಂದ ತರಿಸ್ತೀರಾ ನೀವು? ಸರ್ ನಾವು ಶಿವಕಾಶಿಯಿಂದ ತರಿಸ್ತೀವಿ ಸರ್. ಶಾಪಲ್ಲಿ ಏನು ಆಫರ್ಸ್ ಇದೆಯಾ? ಸರ್ ಆಫರ್ ಏನಿಲ್ಲ, ಈ ವರ್ಷ KG ಲೆಕ್ಕ ಮಾಡ್ತಿದ್ದೀವಿ ಸರ್. 600 ರೂಪಾಯಿ KG ಲೆಕ್ಕ ಮಾಡ್ತಿದ್ದೀವಿ. ಪ್ಲಸ್ ನೆಟ್ ರೇಟು ಕೊಡ್ತಿದ್ದೀವಿ. ಅವ್ರು ಕಸ್ಟಮರ್ ಬಂದು ನಮ್ಗೆ ಹೆಂಗೆ ಕೇಳ್ತಾರೋ ಹಂಗೆ ಕೊಡ್ತಿದ್ದೀವಿ. KG ಲೆಕ್ಕ ಬೇಕಿದ್ರೆ KG ಲೆಕ್ಕ ಕೊಡ್ತಿದ್ವಿ, ನೆಟ್ ರೇಟ್ ಕೊಡೋದು ನೆಟ್ ರೇಟ್ ಕೊಡ್ತೀವಿ, ಎರಡು ಲೆಕ್ಕ ಕೊಡ್ತೀವಿ ಸರ್. ಸೊ ಶಾಪ್ ಹೆಸರು? ಸರ್ ನಮ್ಮ ಶಾಪ್ ಹೆಸರು ಸೋಡಾಸಿನಾ ಕ್ರಾಕರ್ಸ್ ಅಂತೇಳಿ, ಸ್ಟಾಲ್ ನಂಬರ್ 6 ಸರ್. ಸೊ ನಮ್ಮ ವೀಕ್ಷಕರಿಗೆ ನೀವು ಡಿಸ್ಕೌಂಟ್ ಏನಾದರೂ ಕೊಡ್ತೀರಾ ಸ್ಪೆಷಲ್ ಆಗಿ? ಸರ್ ಡಿಸ್ಕೌಂಟ್ ಏನಿದೆ ಸರ್, ಬರ್ರಿ ಕೊಡೋಣ ಸರ್, ಅದ್ರಾಗ ಏನಿದೆ. ನನ್ನ ಹೆಸರು ಸತ್ಯನಾರಾಯಣ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್? ನಾನು 50 ವರ್ಷದಿಂದ ಈ ವ್ಯಾಪಾರ ಮಾಡ್ತಾಯಿದ್ದೀನಿ. ಫಸ್ಟು ಪ್ಲಾಟ್ಫಾರ್ಮ್ನಲ್ಲಿ ಮಾಡ್ತಿದ್ದೀವಿ. 1982ನಲ್ಲಿ ನಮ್ಮ ಬಳ್ಳಾರಿನಲ್ಲಿ ಇನ್ಸಿಡೆಂಟ್ ಆಯಿತು. ಅವಾಲಿದ್ದ ಮಾನ್ಯ ಮುಖ್ಯಮಂತ್ರಿ ಗುಂಡೂರಾವ್ ಸಾಹೇಬರಿದ್ದರು. ಓಪನ್ ಪ್ಲೇಸ್ನಲ್ಲಿ ನೀವು ಪಟಾಕಿ ಮಾರಬೇಕಂತೇಳಿ ಅವಾಗ ಟೆಂಪರರಿ ಲೈಸೆನ್ಸ್ ಇಶ್ಯೂ ಮಾಡಿದ್ರು. ಅವಾಲಿದ್ದ ಇಲ್ಲಿವರೆಗೆ ನಾನು ಪಟಾಕಿ ವ್ಯಾಪಾರ ಮಾಡ್ತಾನೇ ಇದ್ದೀನಿ. ಸೊ ಬೆಳಗಿಂದ ಹೇಗೆ ನಡೀತಿದೆ ವ್ಯಾಪಾರ? ಇಲ್ಲ, ಭಾರಿ ಡಲ್ ಇದೆ ಸರ್. ನಮಗೆ ಪರ್ಮಿಷನ್ ಸಿಕ್ಕಿದ್ದು ಇವತ್ತೇ ಸಿಕ್ಕಿದೆ. ಭಾರಿ ತೊಂದರೆ ಆಯಿತು. ರಿಕ್ವೆಸ್ಟ್ ಮಾಡಿ ಸಾಹೇಬರಿಗೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಸರ್ ಈ ಪಟಾಕಿಗಳು ಹೋದ ವರ್ಷಕ್ಕಿಂತ ಈ ಸತಿ ಏನಾದರೂ ಸ್ಪೆಷಲ್ ಆಗಿ ಬಂದಿದೆಯಾ? ಏನಾದರೂ ಸ್ಪೆಷಲಾಗಿ ಬಂದಿದೆ. ಒಂದು 10% ಇನ್ಕ್ರೀಸ್ ಮಾಡಿದ್ದಾರೆ. GST ಸ್ವಲ್ಪ ಕಡಿಮೆ ಆಯ್ತಲ್ಲ, ಮತ್ತೆ ಲೆವೆಲ್ಗೆ ಬಂದಿದೆ. ಸೊ ತುಂಬಲ್ಲಿ ಏನಾದರೂ ಆಫರ್ಸ್ ಇದೆಯಾ? ಆಫರ್ಸ್ ಇಟ್ಟಾರೆ ಸರ್, ಕೆಲವ್ರಿಗೆ ಅರ್ಥ ಆಗಂಗಿಲ್ಲ. ಇಲ್ಲಿ ನಮ್ಮ PD ಹಾಲಿನಲ್ಲಿ ಕೆಲವೊಂದು ಐಟಮ್ ಲೂಸ್ ತಗೊಂಬರ್ತಾನೆ. ಶಿವಕಾಶಿನಲ್ಲಿ ಲೂಸ್ ತಗೊಂಬಂದು ರೀಪ್ಯಾಕಿಂಗ್ ಮಾಡ್ತಾನೆ. ಇಲ್ಲಿ ರೀಪ್ಯಾಕಿಂಗ್ ಮಾಡಿ ಅದು ತೂಕ ಮಾಡ್ತಾನೆ. ನಮ್ಮ ಪಬ್ಲಿಕ್ಗೆ ಅರ್ಥ ಆಗಂಗಿಲ್ಲ. ಕಂಪನಿಗೂ ಮಾರಂತ ಹೇಳ್ರಿ, ಅವ್ರಿಗೆ ಮಾತಾಡ್ಬೋದು. ಸೊ ತಾವು ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಲೂಸ್ ತಗೊಳ್ಳೋದು ಒಳ್ಳೇದಾ, ಇಲ್ಲಾಂದ್ರೆ ಕಂಪನಿ ಮಾಲು ಲೂಸು ನೋಡಿ ತಗೊಳ್ರಿ. ತಗೊಂಡೋದ್ಮೇಲೆ ಬಿಟ್ರೇನು ಒಳ್ಳೆ ಫಂಕ್ಷನ್ ಆಗಬೇಕು, ಅವ್ರಿಗೂ ಸಂತೋಷ ಆಗ್ತೈತೆ. ಇವಾಗ ತೂಕದ ಲೆಕ್ಕ ತಗೊಂಡೋದ್ಮೇಲೆ ಕೆಲವೊಂದು ಐಟಮು ಬ್ಲಾಸ್ಟ್ ಆಗಲಿದ್ರಿ ನಮ್ಮನ್ನು ಬೈತೀರಿ. ದುಡ್ಡು ಕೊಟ್ಟಿರ್ತೀರಿ, ಸಂತೋಷವಾಗಿ ದೀಪಾವಳಿ ಹಬ್ಬ ಆಚರಣೆ ಮಾಡಬೇಕು ನೀವು. ಸರಿ ಸರ್. ಸೊ ತಮ್ಮಲ್ಲಿ ಶಾಪ್ ಬರ್ಬೇಕಂದ್ರೆ ತಮ್ಮ ಶಾಪ್ ಹೆಸರು ಏನು? ನಮ್ಮ ಹೆಸರು ದೇವ್ರ ಹೆಸರು ಇಟ್ಟಿದ್ದೀನಿ ಸ್ವಾಮಿ. ಜೈ ಶ್ರೀರಾಮ್ ಎಂಟರ್ಪ್ರೈಸಸ್ ಅಂತ. ನಾವು ಹನುಮಾನ ಭಕ್ತರು. ನಾವು ಮಹೇಶ್ ಸರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು 10 years ಇಂದ ಮಾಡ್ತಾ ಇದ್ದೀವಿ ಸರ್. ಸೊ ಎಲ್ಲಿಂದ ಇದು ಪಟಾಕಿ ಎಲ್ಲ ಶಿವಕಾಶಿ ಸರ್. ಎಲ್ಲ ಶಿವಕಾಶಿ. ಓಕೆ. ಸೊ ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಡಿಫ್ರೆನ್ಸ್ ಏನು? ಖರ್ಚು ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಈಗೆಲ್ಲ ಆಗಿದೆ ಅಂತೇಳಿ. ಆಮೇಲೆ ಕಾಂಪಿಟೇಷನ್ ಇದೆ ಸರ್. ಮಾಮೂಲಿ ಸರ್ ಬಿಸ್ನೆಸ್ ಈಗ ಇನ್ನಿರುತ್ತೆ. ಆ್ಯಕ್ಚುಲಿ ಇವತ್ತು ಫಸ್ಟ್ ಡೇ ಸರ್. ಆ್ಯಕ್ಚುಲಿ ಇನ್ನು ರನ್ನಿಂಗ್ ಹೆಂಗೆ ಮತ್ತೆ ಮಳೆ ಗಿಳೆ ನೋಡ್ಕೊಬೇಕು ನಮ್ಮದೆಲ್ಲ ವಾತಾವರಣದೆಲ್ಲ ಸ್ವಲ್ಪ ಅದೆಲ್ಲ ಸೇಫ್ಟಿ ಎಲ್ಲ ಮಾಡ್ಕೊಂಡಿದೆ ಸರ್ ಆಲ್ಮೋಸ್ಟ್ ಅಲ್ಲೆಲ್ಲ. ಆಮೇಲೆ ಏನಂತಂತಂದರೆ 2 ಡೇಸ್ನಾಗೆ ಬಿಸ್ನೆಸ್ ಸರ್ ಆ್ಯಕ್ಚುಲಿ ಇದೆ. ಆ 2 ಡೇಸ್ನಲ್ಲೇ ಏನಂದರೆ ಹೆವಿ ಇದೆಲ್ಲ ಇದಾಯ್ತು ಅಂತಂದರೆ ಒಬ್ಬರಿಗೆ ಆ ಕಡೆ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ತಮ್ಮ ಶಾಪ್ ಹೆಸರು ಪರ್ಚೇಸ್ ಮಾಡ್ಬೇಕಂದ್ರೆ ಎಲ್ಲಿಗೆ ಬರಬೇಕು? ಸಾಯಿ ಕ್ರಾಕರ್ ಸರ್, ಸ್ಟಾಲ್ ನಂಬರ್ 18. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುರೇಶ್ ಸರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಸರ್ ಇದು ಭಾಳ ವರ್ಷದಿಂದ ಮಾಡ್ತಿದ್ವಿ ಸರ್. ನಮ್ಮ ತಾತ ಅವ್ವ ಕಡೆಯಿಂದ ನಾವು ಇದು ಮಾಡ್ತಾ ಇದ್ದೀವಿ ನಾವು. ಸೊ ಈಗ ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಡಿಫ್ರೆನ್ಸ್ ಏನು? ಡಿಫ್ರೆಂಟ್ ಇದೆ ಅಂದರೆ ಡಿಫ್ರೆಂಟ್ ಇದೆ ಸರ್. ನಮ್ಗೆ ಏನಂದರೆ ಸ್ವಲ್ಪ ರೇಟು ಜಾಸ್ತಿ ಆಗಿದೆ. ಏನು ರೇಟ್ ಅಂದರೆ ಜಾಸ್ತಿ ಆಗಿದೆ, ಕಂಪಲ್ಸರಿ ಜಾಸ್ತಿ ಆಗಿದೆ. ಫಸ್ಟ್ GST ಜಾಸ್ತಿ ಆಗ್ಬಿಟ್ಟು ಮತ್ತೆ ಕಮ್ಮಿ ಮಾಡಿದ್ರಲ್ಲ? ಇದು ಕಡಿಮೆ ಇಲ್ಲ ಸರ್. GST ಇದು ಕಡಿಮೆ ಇಲ್ಲ. ಇದಕ್ಕೆ ಮಾತ್ರ ಅದೇನು GST ಇದೆ ಅದೇ GST ಇದೆ ಸರ್. ಇದಕ್ಕೆ GST ಏನು ಅದರದ್ದೇನಿಲ್ಲ ಸರ್. ಸೊ ಮೆಟೀರಿಯಲ್ ಎಲ್ಲಿಂದ ತರಿಸಿದ್ದೀರಾ? ಶಿವಕಾಶಿ ಸರ್. ಡೈರೆಕ್ಟ್ ಫ್ಯಾಕ್ಟ್ರಿನಿಂದ ತಯಾರು ಮಾಡಿ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಆರ್ಡ್ರ್ ಕೊಟ್ಟು ನಾವು ಅಲ್ಲೇ ಇಡ್ತೀವಿ ಸರ್ ಮಾಲು. ನಾವು ಯಾರು ತರಿಸ್ಕೊಡೋಂಗಿಲ್ಲ. ಇಲ್ಲಿ ಯಾರು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲೇ ಇಟ್ಟು ಮತ್ತೇನು ಮಾಡ್ತೀವಿ ಅಂದರೆ ನಾವು ಡೈರೆಕ್ಟ್ ಗ್ರೌಂಡಲ್ಲಿ ತರಿಸ್ತೀವಿ ಸರ್. ನಾವೆಲ್ಲ ಟೋಟಲ್ ಇವೆಲ್ಲ ಎಷ್ಟು ಶಾಪ್ ಇದಾವೆ ಟೋಟಲ್ ಗ್ರೌಂಡೆಲ್ಲ ತರಿಸ್ತೀವಿ ಸರ್ ಶಾಪಲ್ಲಿ. ತಮ್ಮ ಶಾಪ್ ಬರ್ಬೇಕಂದ್ರೆ ತಮ್ಮ ಶಾಪ್ ಹೆಸರು? ಶ್ರೀ ರಾಜರಾಜೇಶ್ವರಿ ಕ್ರ್ಯಾಕರ್ ಸರ್, ಸ್ಟಾಲ್ ನಂಬರ್ 20. ಸೊ ಏನಾದ್ರು ಡಿಸ್ಕೌಂಟ್ಸ್ ಆಫರ್ಸ್ ಏನಾದರೂ ಇದೆಯಾ ಸರ್? ಡಿಸ್ಕೌಂಟ್ ಆಫರ್ಸ್ ಅಂದ್ರೆ ಆ ಥರ ಯಾವುದು ಇಲ್ಲ ಸರ್. KG ಲೆಕ್ಕ ಮಾಡ್ತಿದ್ದಾರೆ. ಆ KG ಲೆಕ್ಕ ಇದೆ ಸರ್, ನಮ್ಮ ಹತ್ರ ಕೂಡ ಇದೆ. ಸೊ ಗ್ರಾಹಕರಿಗೆ ನೀವೇನಂತ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ KG ಲೆಕ್ಕ ತಗೊಂಡ್ರೆ ಇದಾಗುತ್ತಾ, ಇಲ್ಲಾಂದ್ರೆ
ಸರ್ ನನ್ನ ತಿಳಿದ ಮಟ್ಟಿಗೆ ಹೇಳ್ಬೇಕಂದ್ರೆ ನನ್ನ ಒಪಿನಿಯನ್ ಹೇಳ್ಬೇಕಂದ್ರೆ ನಿಜವಾಗ್ಲಿ ಸುಳ್ಳಲ್ಲ. KGಯಲ್ಲಿ ತಕೊಂಡ್ರೆ ಕಸ್ಟಮರ್ಗೆ ಲಾಸ್. ಯಾಕಂದ್ರೆ ನಾವು ತೂಕ ಮಾಡಿ ಕೂಡ ತೋರಿಸ್ತೀವಿ. ಯಾಕಂದ್ರೆ ಡೈರೆಕ್ಟಾಗಿ ತೂಕ ಮಾಡಿ ತೋರಿಸೋ ಆ ಥರ ಏನು ರೇಟ್ ಇದೆ, ಈ ಥರ ಏನು ರೇಟ್ ಇದೆ ಅಂಬೋದು. ಇನ್ನೊಂದು ಏನಂದರೆ ನಾವು ಹೇಳ್ತೀವಲ್ಲ, ಕಸ್ಟಮರು ಒಪ್ಪಿದಂಗೆ ರೇಟ್ ತಗೊಂತಾರೆ. ಇದು KGದು ಆ ಥರ ಇರೋಲ್ಲ. ಅದೊಂದು ತೂಕ ಬರುತ್ತೆ, ಒಂದು ಅದೇ ತೂಕದಲ್ಲಿ ತಗೋಬೇಕಾಗುತ್ತೆ ಅಷ್ಟೇ. ಸೊ ಗ್ರಾಹಕರಿಗೆ ನೀವು KGಕ್ಕಿಂತ ಲೂಸಲ್ಲಿ ತಗೊಳ್ಳೋದು ಬೆಸ್ಟ್ ಸರ್. ನಾನು ತಿಳಿದ ಅಷ್ಟು 99% ಲೂಸಲ್ಲಿ ತಗೊಳ್ಳೋದು ಭಾರಿ ಬೆಸ್ಟ್. ಯಾಕಂದ್ರೆ ತೂಕಲ್ಲಿ ತೋರಿಸ್ಕೊಡ್ತೀನಿ ಸರ್. ನಾನು ಇಲ್ಲಂಬಕೋದಿಲ್ಲ. ನಾವು ಮಾರೋ ರೇಟು ಅದರಲ್ಲಿ ಅದ್ರ ಬೀಳೋ ರೇಟು ಏನಂಬೋದು ಕ್ಲಾರಿಟಿ ತೋರಿಸ್ಕೊಡ್ತೀನಿ ನಾನು. ಅದಕ್ಕಾದ್ರೆ ನಾನಾದರೂ ತೂಕ ತಕ್ಕಡಿ ಇಟ್ಟಿದ್ದೀನಿ, ಆದ್ರೆ ನಾನು ಮಾಡ್ತಾ ಇಲ್ಲ. ಕಸ್ಟಮರ್ ಬಂದಿರ್ತಾರಲ್ಲ, ತೂಕಕ್ಕೆ ಕೇಳ್ತಾರಲ್ಲ, ಈ ತೂಕ ಈ ರೇಟು, ನಮ್ಮದು ಈ ರೇಟು. ಟೋಟಲ್ ಸರ್ 90% ತೂಕ ಯಾರು ಮಾರುವಲ್ರಿ ಸರ್. ಕಸ್ಟಮರ್ ಕೇಳ್ತಾರೋ కాబట్టి ನಾವು ಇಟ್ಕೊಂಡಿ ಅಷ್ಟೇ. ಹೌದು ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ ಸರ್? ಸರ್ ನಾವು ಹುಟ್ಟಿದಾಗಿನಿಂದ ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸರ್. ಸೊ ಲಾಸ್ಟ್ ಇಯರ್ಗೂ ಡಿಫ್ರೆನ್ಸ್ ಏನು ಸರ್? ಲಾಸ್ಟ್ ಇಯರ್ ಈ ವರ್ಷಕ್ಕೂ ಒಂದು 10% ಇಂಕ್ರಿಮೆಂಟ್ ಆಗಿದೆ, ಜಾಸ್ತಿನೇ ಆಗಿದೆ ರೇಟ್. ವರ್ಷ ಜಾಸ್ತಿನೇ ಆಗ್ತಾ ಇದೆ ಸರ್. ಹೌದು ರೇಟ್ ಸ್ವಲ್ಪ ಜಾಸ್ತಿ ಅಂತ? ಹೌದು ಸರ್. ಹೌದು. ಆಮೇಲೆ ಗೌರ್ಮೆಂಟ್ ರೂಲ್ಸ್ ಕೂಡ ಭಾಳ ಟಫ್ ಆಗಿದ್ದಾವೆ. ಅವರು ಕೂಡ ನಮಗೆ ಒಂದು ಇದು ಮಾಡಿ ಹೇಳ್ತಿದ್ದಾರೆ, ಎಲ್ಲ ಪ್ರತಿಯೊಂದು ಸೇಫ್ಟಿ ಮಾಡಿ ಹೇಳಿ ನಮಗೆ ಇದು ಕೊಡ್ತಿದ್ದಾರೆ. ಈ ಸತಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದಾರಲ್ಲ, ಫೈರ್ ಇಂಜಿನ್? ಹೌದು ಸರ್, ಫೈರ್ ಇಂಜಿನ್ ಬಂದಿದೆ ಸರ್. ಇದೆ ಪ್ರತಿಯೊಬ್ಬರು ಬಕೆಟ್ ಇದ್ದಾರೆ, ಆಮೇಲೆ ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಟಿದ್ದಾರೆ, ಬಕೆಟ್ ಇಟ್ಟಿದ್ದಾರೆ. ಪ್ರತಿಯೊಬ್ಬರು ರೂಲ್ಸ್ ಹೌದೌದು ಸರ್, ಎಲ್ಲ ಸೇಫ್ಟಿ ಇದೆ. ಎಲ್ಲ ನಾವು ಇದು ಮಾಡ್ಕೊಂಡು ನೋ ಸ್ಮೋಕಿಂಗ್ ಬೋರ್ಡ್ ಕೂಡ ಹಾಕಿದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ ಸರ್. ಇದರಲ್ಲಿ ತಮ್ಮಲ್ಲಿ ಏನು ಡಿಸ್ಕೌಂಟ್ಸ್ ಆಫರ್ಸ್ ಏನು ನಡೀತಾ ಇದೆ ಸರ್? ಆಫರ್ ಇದೆ ಸರ್, ಬಂದವರಿಗೆ ಚೆನ್ನಾಗಿ ಆಫರ್ ಇದೆ. ಗಿಫ್ಟ್ ಬಾಕ್ಸ್ ಕೆಜಿ ಬೇಕಾದ್ರೆ ಕೆಜಿ ಥರ ಕೊಡ್ತಾ ಇದ್ದೀವಿ, ಕಿಲೋ ಥರ ಕೊಡ್ತಾ ಇದ್ದೀವಿ. ಇಲ್ಲಾಂದ್ರೆ ರಿಟೇಲ್ ರೇಟ್ ಕೊಡೋದ್ರೆ ರಿಟೇಲ್ ರೇಟ್ ಕೊಡ್ತಾ ಇದ್ದೀವಿ ಸರ್. ಸೊ ಗ್ರಾಹಕರು KG ಲೆಕ್ಕ ತಗೊಳ್ಳೋದು ಬೆಸ್ಟಾ ಇಲ್ಲದ್ರೆ ರಿಟೇಲ್ ನಲ್ಲಿ ತಗೊಳ್ಳೋದು? ಸರ್ ಎರಡೂ ಅವ್ರ ಅನುಕೂಲ ಸರ್. ನಾವು ನಮ್ಮ ಮಾತು ಒಪ್ಪಲ್ಲ. ಅವ್ರಿಗೆ ಅನುಕೂಲ ತಕ್ಕಂಗೆ ಅವ್ರು ತಗೊಂತಿದ್ದಾರೆ ಅಷ್ಟೇ ಸರ್. ಸೊ ತಮ್ಮಲ್ಲಿ ಅದ್ರ ಫ್ಯಾಮಿಲಿ ಪ್ಯಾಕ್ ಆಗಲಿ? ಇದೆ ಸರ್, ಫ್ಯಾಮಿಲಿ ಪ್ಯಾಕ್ ಇದೆ ಸರ್, ವೆರೈಟಿ ಇದೆ ತೋರಿಸಿದ್ರಲ್ಲಿ ಸರ್. ಇದು 60 ಐಟಮ್ ಇದೆ ಸರ್, ಇದು 70 ಐಟಮ್ ಇದೆ. ಆಮೇಲೆ ಇದು 50 ಐಟಮ್, 70 ಐಟಮ್ ಇದೆ. ಟೋಟಲ್ ಸರ್ 5 ವೆರೈಟಿ ಬರುತ್ತೆ ಸರ್. 30 ಐಟಮ್, 40 ಐಟಮ್, 50 ಐಟಮ್, 60 ಐಟಮ್, 70 ಐಟಮ್, 5 ವೆರೈಟಿ ಇದೆ ಸರ್. ಪ್ರತಿಯೊಂದು ರೇಟ್ ಹೇಳ್ತೀರಾ ಸರ್? ಹೇಳ್ತೀನಿ ಸರ್. ಸರ್ ಇದು ಬಂದು ನಿಮಗೆ 1000 ರೂಪಾಯಿ ಇದೆ ಸರ್. ಸ್ವಲ್ಪ ನೋಡಿ, ಸ್ವಲ್ಪ ಅದೇ ರೇಟ್ ಮಾರಲ್ಲ, ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡ್ತೀವಿ ಸರ್. ಇದು ನಿಮಗೆ 1500 ಬೀಳುತ್ತೆ ಸರ್, 70 ಐಟಮ್ದು. ಇದು ನಾವು ಸ್ವಲ್ಪ ನೋಡಿ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಅಂದರೆ ಅದೇ ರೇಟ್ ಮಾರಲ್ಲ, ಗಿರಾಕಿ ಅವ್ರಿಗೆ ಬಾರ್ಗೇನ್ ಮಾಡ್ಕೊತಾರಲ್ಲ, ಹಂಗಾಗಿ ಅದೇ ನೋಡಿ ಕೊಡ್ತೀವಿ ಸರ್. ಹೌದೌದು, ಇದೆ ಸರ್. ಇದ್ರದ್ದು ಬಂದು ನಿಮಗೆ 50 ಐಟಮ್ ಇದೆ ಸರ್. ಇದು 60 ಐಟಮ್ದು 1200 ರೂಪಾಯಿ ಬೀಳುತ್ತೆ, ನೋಡಿ ಕೊಡ್ತೀವಿ ಸರ್. ಸರ್ ಇದು ಬಂದು 35 ಐಟಮ್ದು ಇದೆ. ಇದು 900 ಬೀಳುತ್ತೆ ಸರ್. ಇದು ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ, ದೊಡ್ಡ ಐಟಮ್ ಬರುತ್ತೆ ಸರ್. ಇದರ ಸ್ವಲ್ಪ ಐಟಮ್ ಎಲ್ಲ ದೊಡ್ಡ ಐಟಮ್, ಇದರಲ್ಲಿ ಸ್ವಲ್ಪ ಚಿಕ್ಕ ಐಟಮ್. ಲಕ್ಷ್ಮಿ ಇದೆ ಸರ್, ಇದು ಬಂದು 600 ಬೀಳುತ್ತೆ, 30 ಐಟಮ್. ಸೊ ಲಾಸ್ಟ್ ಇಯರ್ಗಿಂತ ಇಯರು ಐಟಮ್ಸ್ ಎಲ್ಲ ಹೊಸ ಐಟಮ್ಸ್ ಬರ್ತಾ ಇದೆ ಸರ್. ಇದೆ ಸರ್, ಬೇರೆ ಐಟಮ್ಸ್. ಇದೆ ಫ್ಯಾನ್ಸಿ ಐಟಮ್ ಭಾಳ ಇದಾವೆ ಸರ್, ಬಂದಿದ್ದಾವೆ, ಹೊಸ ಬರ್ತಾ ಇದೆ ಸರ್. ಪ್ರತಿ ವರ್ಷ ಬರ್ತಾ ಇದೆ ಹೊಸ. ಸೊ ತಮ್ಮಲ್ಲಿ ನಾವು ಬಂದು ಪರ್ಚೇಸ್ ಮಾಡ್ಬೇಕಂದ್ರೆ ಎಲ್ಲಿ ಬರ್ಬೇಕು ಸರ್? ಇದು ಬಳ್ಳಾರಿಯಲ್ಲಿ ಬಂದು ITI ಗ್ರೌಂಡು ಅಪೋಸಿಟ್ ವರ್ಲ್ಡ್ ಜೂ, ಅಲ್ಲಿ ಅಡ್ರೆಸ್ ಹೇಳಿದ್ರೆ ITI ಗ್ರೌಂಡ್ ಅಂದ್ರೆ ಸರ್. ಶ್ರೀ ತಿರುಮಲ ಬಾಲಾಜಿ ಟ್ರೇಡರ್ಸ್, ಸ್ಟಾಲ್ ನಂಬರ್ 24 ಸರ್. ಹೌದು ಸರ್. ಥ್ಯಾಂಕ್ ಯು. ಓಕೆ ಸರ್.